ವತಿಯಿಂದ 56ನೇ ವರ್ಷದ ವಿದ್ಯಾಗಣಪತಿ ಉತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು. ನಿನ್ನೆ ಸಂಜೆ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ನಮ್ಮ ವೇದ ಬ್ರಹ್ಮ ಶ್ರೀ ಗುರುಗಳಾದಂಥ ಆನಂದ ಮಹರ್ಷಿಗಳು ಆಗಮಿಸಿ ಸದ್ಭಕ್ತರಿಗೆ ಮತ್ತು ನಾಡಿನ ಜೊತೆಗೆ ಕಲ್ಯಾಣೋತ್ಸವದ ಪಾಲ್ಗೊಂಡು ಕೆಲವು ಹಿತವಚನಗಳನ್ನು ನುಡಿದು ಅವರಿಗೆ ಆಶೀರ್ವಚನ ಮಾಡಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಗಣಪತಿ ಸೇವಾ ಸಮಿತಿಯ ಪರವಾಗಿ ಅವ್ರಿಗೆ ಅಭಿನಂದಿಸಬೇಕು ಮತ್ತು ಪ್ರಸಾದವನ್ನು ಕೊಡಬೇಕಂತೇಳಿ ನಾವು ಇವತ್ತು ಬಂದಿದ್ದೀವಿ. ಇದು ಗುರುಗಳಿಗೆ ಅರ್ಪಣೆ ಮಾಡಿದ್ದೀವಿ. ಇವತ್ತು 11 ಗಂಟೆಗೆ ಸರಿಯಾಗಿ ಸಹಸ್ರಹೋಮ ಮೋದಕದ ಒಂದು ವಿದ್ಯಾಗಣಪತಿಯ ಗಣಹೋಮ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆಮೇಲೆ ನಮಗೆ ಮತ್ತೊಂದು ವಿಚಾರ ಏನಂದರೆ, ನಮ್ಮ ಸಮಿತಿಯವರಿಗೆ ಅನೇಕ ವರ್ಷಗಳಿಂದ 16 ವರ್ಷಗಳಿಂದ ನಮಗೆ ಆಶೀರ್ವಚನ ಮಾಡಿ ನಮ್ಮೆಲ್ಲ ಕಷ್ಟ ಕಾರ್ಪೊರೇಟ್ಗಳು ಗುರುಗಳ ಆಶೀರ್ವಚನ ಮಾಡ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಮಾಣಿಕ್ಯವನ್ನು ತಾವು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಜನತೆಗೆ ನಮ್ಮ ಇಲ್ಲಿ ನನ್ನ ಪಕ್ಕದಲ್ಲಿರ್ತಕ್ಕಂತಹ ಗುರುಗಳ ಪರಿಚಯ ಉತ್ತರ ಕರ್ನಾಟಕಕ್ಕಂತೂ ಪ್ರತಿ ಮನೆಮನೆಗೂ ಇದೆ. ಇನ್ನು ದಕ್ಷಿಣ ಭಾಗದಲ್ಲೋ ಅಥವಾ ಮಂಗಳೂರು ಅಥವಾ ಈ ಕಡೆ ಕೂರ್ಗು ಕೊಡಗು ಅಲ್ಲೂ ಸಹಿತ ಸಾಕಷ್ಟು ಜನ ಇದ್ದಾರೆ. ಇದು ಕರ್ನಾಟಕ ರಾಜ್ಯದ ಮಾತ್ರ ಗುರುಗಳೆಲ್ಲ ಇದೆ. ಮಹಾರಾಷ್ಟ್ರ ಇದೆ ಮತ್ತು ಈ ಭಾಗದಲ್ಲಿ ದುಬೈ ಇದೆ, ಬಾಂಬೆ ಇದೆ, ಹೊರದೇಶಗಳಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಶ್ರೀಗಳ ಒಂದು ವಿಶೇಷತೆ ಇದೆ. ಅವರ ಮಾತಿಲ್ಲ, ಆದರೆ ಮೌನ, ಅವರ ನೇತ್ರಗಳು ಮತ್ತು ಅವರ ಆಶೀರ್ವಾದ. ಮಾತು ಆಡೋದೇ ಇಲ್ಲ ಅವರು, ಅದು ವಿಶೇಷ ಅವರಲ್ಲಿ. ಆ ಮೊದಲಿಂದ ಅವರ ಅನುಷ್ಠಾನ ಅಷ್ಟೇ. ಮಾತು 24 ಗಂಟೆ ಅವರ ಜಪಾನುಷ್ಠಾನ. ಅವರ ಗುರುಗಳನ್ನು 24 ಗಂಟೆ ಅವರು ನುಡಿತಾ ಒಳ್ಳೆಯದಾಗಲಿ ಎಂಬತಕ್ಕಂಥ ಹರಿಸಿ ಆಶೀರ್ವದಿಸುವಂತಹ ಒಂದು ಗುಣ ಇದೆಯಲ್ಲ, ಇದೊಂದು ಅದ್ಭುತವೇ ಸರಿ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಒಂದು ವಿಶೇಷವಾದಂತಹ ಮಾಣಿಕ್ಯವನ್ನು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನೋಡ್ತಿರ್ತಕ್ಕಂಥದ್ದು ನಮಗೊಂದು ಸಂತೋಷ. ಅದರಲ್ಲೂ ಒಂದು ಅದೃಷ್ಟ ಏನಂದರೆ 11ನೇ ತಾರೀಕು ದಿನಾಂಕದ ಪ್ರಕಾರ ನಾನು ಹುಡುಗಬ್ಬ ದಿವಸ ಗುರುಗಳು ಉತ್ತರ ಕರ್ನಾಟಕದಿಂದ ಇಲ್ಲಿ ಬಂದು ಇವತ್ತು ಒಂದು ಸಂತೋಷ ಪಡ್ತಕ್ಕಂಥ ನನಗೆ ಸಂತೋಷ ಆಯಿತು. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ವೈಭವಗಳು ಆಗಿಂದಾಗೆ ಮೇಲಿನ ನಡೀತಾನೆ. ಹಾಗೆ ಇವತ್ತು ದೊಡ್ಡ ದೇವಸ್ಥಾನದಲ್ಲಿ ಸಹಿತ ಸಹಸ್ರ ಮೋದಕ ಹೋಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ದೊಡ್ಡ ಗಣಪತಿ ಅಂದರೆ ಸಾಕು. ಬಸವನಗುಡಿ ದೊಡ್ಡ ಗಣಪತಿ ಅಂದರೆ ಎಂಥವರಾದರೂ ತಿರುಗಿ ನೋಡಲೇಬೇಕು. ಯಾಕೆಂದರೆ ಬಸವಣ್ಣನೂ ಅಷ್ಟೇ ದೊಡ್ಡ ಬಸವಣ್ಣ, ಹಾಗೆ ಗಣಪತಿಯೂ ಅಷ್ಟೇ ದೊಡ್ಡ ಗಣಪತಿ. ಅಲ್ಲಿ ಸಹಸ್ರ ಮೋದಕ ಹೋಗಿ ಹಾಗೆ ಪ್ರತಿ ವರ್ಷದಂತೆ ಭಾದ್ರಪದ ಮಾಸದಲ್ಲಿ ನಡೀತಕ್ಕಂಥ ಅತ್ಯದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡು ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಎಲ್ಲರ ಮನೋಕಾಮನೆ ಸಿದ್ಧಿಗಾಗಿ ಸಿದ್ಧಗೊಳಿಸಿರ್ತಕ್ಕಂಥ ವಿಶೇಷವಾದಂತಹ ಕಾಯಕ ವರಸಿದ್ಧವಿನಾಯಕ ಸ್ವಾಮಿ ಈ ಭಾದ್ರಪದ ಮಾಸದ ಅನುಷ್ಠಾನ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ.